ಎತ್ಕೊಂಡ್ ಬರ್ತೀವಿ ನಾವು. ಯಾವ ಡೇಟಿಗೆ ಎಷ್ಟು ಕೋಟಿ ಹೇಳಿದ್ರಲ್ಲ ಅವ್ರು 26 ಕೋಟಿ ಅಂತ ಹೇಳಿದ್ರಲ್ಲ. ಒಟ್ಟದ 8 ಕೋಟಿ ಯಾವಾಗ ಕೊಟ್ಟ ಕ್ಲಿಯರಿಟಿ ನಮ್ಗೆ ಸಿಕ್ತಂದ್ರೆ ಅಕಸ್ಮಾತ್ ಯಾರೋ ನಿಮ್ಗೆ ಆಗಿಲ್ಲತ್ತೀರಿಪ್ಪ, ಒಬ್ರು ನಮ್ಗೆ ಬಂದಾಗ್ತೀರಿ, ಒಬ್ರು ಬಂದಿಲ್ಲತ್ತೀರಿ, ನೀವೊಂದು ಪಟ್ಟಿ ಮಾಡಿ ನಮ್ ಕಟ್ತಂದ್ರೆ ಅಂದ್ರ ಆ ತಪ್ಪಿದ್ದನ್ನ ಶಿಸ್ತು ಮಾಡಕ್ ನಾವು ಅದಿಲ್ಲೋ ಹಿಂಗ್ಯಾಕ್ರಿ ಗಡಬಡ ನೀವು ನೋಡ್ರಿ. ನಿಮಗೊಂದು ಕೇಳ್ರಿ, ಯಾರ ಮಾತಾಡ್ತಿರಲ್ಲ ಕೇಳ್ರಿ, ಮಾತಾಡ್ಬೇಡ್ರಿ, ನಿಮ್ಮ ಸಮಸ್ಯೆನ ಮಾತಾಡಕತ್ತೀವಿ ನಾವು. ಯಾರ್ದು ಈ ವಿಷಯದಾಗ ಬಾಕಿ ವಿಷಯದ ಬಗ್ಗೆ ಈ ವರ್ಷ ಯಾರ್ದು ₹1 ಬಾಕಿ ಇಟ್ಕೊಳಂಗಿಲ್ಲ, ಇಟ್ಕೋಬಾರ್ದು. ಅದು ಸೀರಿಯಸ್ ಆಗಿ ಈಗ ಬೇರೆ ಏನು ಮಾತಾಡಕತ್ತಿಲ್ಲ. ಯಾಕೇಳ್ರಿ, ಈ ಬಾಕಿಗಳ ಕುಲ್ಲ ಮಾಡಿ ಬೇರೆ ಮಾತಾಡ್ಬೇಕಂತಾರೆ. ನೀವು ಬಹಳ ಹೇಳಿ ನಾವು ಆ ದೃಷ್ಟಿಯಿಂದ ಯಾರು ಕನ್ಫ್ಯೂಷನ್ ಮಾಡೋದು ಬೇಡ. ಈಗ ನೋಡ್ರಿ ಇವ್ರೆ, ನಿಮ್ಗೊಂದು ಕಂಡೀಷನ್ ಗೊತ್ತಿರ್ಲಿ, ಬಹಳ ದಿನ ಹೋದ ಸಹಜ ಅದ, ರೈತರೆಲ್ಲ ಕೇಳುದು ಅವ್ರು ಸಿಟ್ಟಿಗೆ ಬರೋದು ಸಹಜ. ಆ ದೃಷ್ಟಿಯಿಂದ ನೀವು ಅದೇನು ಕಿಲೋಟಿ ಐತ್ಲ 18-19 21-22 ಈಗ 114 ಕಿಲೋಟಿ ತಂದು ನಮ್ಗೆ ಕೊಡ್ರಿ. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ಆಗಿ ನಮ್ಮ ರೈತರಿಗೆ ಕೆಲವರಿಗೆ ನಾವು ಜಮಾ ಆಗಿಲ್ರಿ, ಮಿಸ್ಟಿ ಕೇಳಾಕತ್ತಲ್ಲ ಪಟ್ಟಿ ಮಾಡ್ತೀವಿ ನಾವು. ಅದನ್ನ 1 ದಿವಸ ಟೈಮ್ ಕೊಡ್ತೀವಿ, 2 ದಿವಸ ಕೊಡಂಗಿಲ್ಲ. ಏನ್ರಿ ಕಿಲೋರ ಆಗ್ಬೇಕಲ್ಲ, ಹಂಗ ಹೇಳಿ ಅವಾಗಲ್ಲ. ಅದಕ್ಕಾಗಿ ಇದನ್ನ ಬಹಳ ಸ್ಪಷ್ಟವಾಗಿ ನಿಮ್ಗೆ ಗೌರವ ಕೊಡ್ತೀವಿ ನಾವು. ಯಾಕಂದ್ರೆ ಇದು ಬಹಳ ದಿನದಿಂದ ಉಳಿದಿರ್ತಕ್ಕಂಥದ್ದು, ಅದು ಏನೋ ವಿಶ್ವಾಸದಾಗ ಪ್ರೀತಿಯಿಂದ ಬಂದಿದ್ದು ನಾವು. ಈಗ ಕಿಲರ್ ಆಗ್ಬೇಕು, ಕಿಲರ್ ಆಗಿ ಅದನ್ನ ಕಿಲರ್ ತಂದು ಕೊಡ್ಬೇಕು. ಆ ನಂತರ ಮುಂದಿನ ಯಾರು ಮಾತಾಡೋ. ಅದಕ್ಕೆ ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಇನ್ನೊಮ್ಮೆ ಮಾತಾಡ್ಬಿಡ್ರಿ, ನಾವು ಅದನ್ನ ಮುಂದಿನ ಬಗ್ಗೆ ಮಾತಾಡ್ತೀವಿ. ಹೌದಲ್ರಿ? ಇವ್ರ ಫ್ಯಾಕ್ಟ್ರಿದು ಬ್ಯಾಂಕ್ ಐತ್ರಿ, ಅಲ್ಲಿಂದ ಇಲ್ಲಿ ಮಟ್ಟ ರೈತರು ಯಾರು ಕಬ್ಬು ಕಳಿಸಿಲ್ಲ, ಬೇರೆ ಫ್ಯಾಕ್ಟ್ರಿ ಕಬ್ಬು ಕಳಿಸ್ಯಾರ, ಅವ್ರ ಅಕೌಂಟ್ ಅವ್ರು ಮರ್ತು ಬಿಟ್ಟಾರ. ಒಬ್ಬೊಬ್ಬ ರೈತರು ಕಬ್ಬು ಕಳಿಸಿದವ್ರಿ. ಅದಕ್ಕೆ ಯಾವ ರೈತರು ಯಾವ ಅಕೌಂಟ್ಗೆ ಎಲ್ಲಿ ಇವ್ರದ್ದು 18-19 ಬಂದೈತಿ ಅವ್ರ ಸೂಪರ್ವೈಸರ್ ಹೇಳಿ ಆ ಮನಿಗೆ ತಪ್ಪಿಸುವಂತ ಕೆಲಸ. ರೈಟ್ ಬರ್ಬಾರ್ದು. ಸರಿ ಹಂಗ ಹೇಳಿ ಸರಿ ಐತೆ. ನೋಡ್ರಿ ಅದೇನಾಗಿರ್ತತಿ 18-19 ಕಳ್ಸಿರ್ತಾನ,